ವೀಕ್ಷಕರೇ ನಮಸ್ಕಾರ. ಗೌರಿ ಗಣೇಶ ಹಬ್ಬ. ಈ ಹಬ್ಬ ನಿಮ್ಮ ಕುಟುಂಬದಲ್ಲಿ ನಗು ಮತ್ತು ಸಂತೋಷವನ್ನ ತರಲಿ ಅಂತ ಫ್ರೀಡಂ ಟಿವಿ ಹಾರೈಸ್ತಾ ಇದೆ. ಇವತ್ತಿನ ಮೊದಲ ಸುದ್ದಿ, ಗೌರಿ ಗಣೇಶ ಹಬ್ಬದ ಗಿಫ್ಟ್ ಒಂದು ಬರ್ತಾ ಇದೆ. ಗಣೇಶನ ಚತುರ್ಥಿ ದಿನವೇ ನಿಮ್ಮ ಖಾತೆಗೆ ಹಣ ಬೀಳುತ್ತಾ? ಇಂದೇ ನಿಮ್ಮ ಖಾತೆಗೆ ಬೀಳಲಿದೆ ಗೃಹಲಕ್ಷ್ಮಿಯ ಹಣ. ಫಲಾನುಭವಿಗಳ ಖಾತೆಗೆ 22ನೇ ಕಂತಿನ ಹಣ. ಗೃಹಲಕ್ಷ್ಮಿಯರೇ, ಇವತ್ತಿನ ದಿನ ಅಥವಾ ಒಂದು ಕಂತಿನ 22ನೇ ಕಂತಿನ ಹಣ ಬರುತ್ತಾ? ಹಿಂದೆ ನಿಮ್ಮ ಖಾತೆಗೆ ಬೀಳಲಿದೆ ಗೃಹಲಕ್ಷ್ಮಿ ಹಣ. ಫಲಾನುಭವಿಗಳ ಖಾತೆಗೆ 22ನೇ ಕಂತಿನ ಹಣ. 22ನೇ ಕಂತಿನ 2,000 ರೂಪಾಯಿ ಗೃಹಲಕ್ಷ್ಮಿ ಹಣ ಬಂತ? ನಿಮ್ಮ ಬ್ಯಾಂಕ್ ಖಾತೆಯನ್ನ ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ವರಮಹಾಲಕ್ಷ್ಮಿ ಹಬ್ಬಕ್ಕೂ ಗಿಫ್ಟ್ ಕೊಟ್ಟಿದ್ದ ಸಿದ್ದು ಸರ್ಕಾರ ಈ ಹಬ್ಬಕ್ಕೂ ಕೊಟ್ಟಿರುತ್ತೆ. ಇದೀಗ ಅದೇ ತಂತ್ರಕ್ಕೆ ಮೊರೆ ಹೋಗಿದೆ ಸಿದ್ದು ಸರ್ಕಾರ. ಇಂದು ಗಣಪನ ಹಬ್ಬ, ಗೃಹಲಕ್ಷ್ಮಿ ಹಣ ರಿಲೀಸ್ ಫಿಕ್ಸು, ಸಂದೇಹ ಬೇಡ. ಸರ್ಕಾರದ ಮಹತ್ವಾಕಾಂಕ್ಷೆಯ ಗೃಹಲಕ್ಷ್ಮಿ ಯೋಜನೆ. ಗೃಹಲಕ್ಷ್ಮಿಯರಿಗೆ ಗೌರಿ ಗಣೇಶ ಹಬ್ಬದ ಬಹುದೊಡ್ಡ ಉಡುಗೊರೆ ಅಥವಾ ಕೊಡುಗೆ. ಗೃಹಲಕ್ಷ್ಮಿಯರೇ, ಈ ಹಿಂದೆಯೂ ಕೂಡ ಹಬ್ಬದ ದಿನಾನೇ 2,000 ಹಣ ಹಾಕಿತ್ತು ಖಾತೆಗೆ, ಫಲಾನುಭವಿಗಳ ಖಾತೆಗೆ. ಇವತ್ತು ಗೌರಿ ಗಣೇಶನ ಹಬ್ಬ. ಈ ಸಂದರ್ಭದಲ್ಲಿ ಮನೆಯ ಗೃಹಲಕ್ಷ್ಮಿಯರಿಗೆ ಬೇರೆ ಬೇರೆ ಕೆಲಸ ಕಾರ್ಯಗಳಿರುತ್ತವೆ. ದುಡ್ಡು ಖರ್ಚು ಮಾಡಿ ಮಾಡಬಹುದಾದಂಥ ಕೆಲಸ ಕಾರ್ಯಗಳು. ಕುಟುಂಬಸ್ಥರು ಬಂದಿರ್ತಾರೆ, ಮಕ್ಕಳು ಮೊಮ್ಮಕ್ಕಳು ಎಲ್ಲರ ಜೊತೆ ಕುಟುಂಬದವರು ಒಂದು ಬೇರೆ ತರಹದ ಸಂಭ್ರಮ ಇರುತ್ತೆ. ಸೊ ಹಾಗಾಗಿ ಗೃಹಿಣಿಯರ ಅಥವಾ ಗೃಹಲಕ್ಷ್ಮಿಯರ ಖಾತೆಯಲ್ಲಿ ಸ್ವಲ್ಪ ಹಣ ಜಮಾ ಆದರೆ ಚೆನ್ನಾಗಿರುತ್ತೆ ಅನ್ನೋದು ಸಾಕಷ್ಟು ಗೃಹಿಣಿಯರು ಬಯಸುವಂಥ ವಿಚಾರ. ಹಾಗಾಗಿ ಸರ್ಕಾರ ಏನು ಮಾಡುತ್ತೆ, 2,000 ಉಚಿತ ಹಣವನ್ನು ಹಬ್ಬದ ದಿವಸಗಳಲ್ಲಿ ಕೊಟ್ಟರೆ ಸ್ವಲ್ಪ ಗೃಹಲಕ್ಷ್ಮಿಯರು ಸಂತೋಷದಲ್ಲಿರ್ತಾರೆ. 22ನೇ ಕಂತಿನ 2,000 ರೂಪಾಯಿ ಗೃಹಲಕ್ಷ್ಮಿ ಹಣ ಬಂತ? ನಿಮ್ಮ ಬ್ಯಾಂಕ್ ಖಾತೆಯನ್ನು ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ವರಮಹಾಲಕ್ಷ್ಮಿ ಹಬ್ಬಕ್ಕೂ ಕೂಡ ಇದೇ ತರಹ ಸರ್ಪ್ರೈಸ್ ಗಿಫ್ಟನ್ನು ಕೊಟ್ಟಿತ್ತು ಸರ್ಕಾರ. ಇದೀಗ ಅದೇ ತಂತ್ರಕ್ಕೆ ಮೊರೆ ಹೋಗಿದೆ ಸಿದ್ದು ಸರ್ಕಾರ. ಇಂದು ಗಣಪನ ಹಬ್ಬ, ಗೃಹಲಕ್ಷ್ಮಿ ಹಣ ರಿಲೀಸು ಫಿಕ್ಸು. ಸರ್ಕಾರದ ಮಹತ್ವಾಕಾಂಕ್ಷೆಯ ಗೃಹಲಕ್ಷ್ಮಿ ಯೋಜನೆ ಅದು. ಸೊ ಹಾಗಾಗಿ ಇವತ್ತು ನಿಮ್ಮ ಖಾತೆಗಳಲ್ಲಿ ಹಣ ಬಂದಿದೆಯಾ ಅಂಥೇಳಿ ಚೆಕ್ ಮಾಡಿಕೊಳ್ಳೋದು ಒಳ್ಳೆಯದು. ವೀಕ್ಷಕರೇ ನಮಸ್ಕಾರ. ಗೌರಿ ಗಣೇಶ ಹಬ್ಬ. ಈ ಹಬ್ಬ ನಿಮ್ಮ ಕುಟುಂಬದಲ್ಲಿ ನಗು ಮತ್ತು ಸಂತೋಷವನ್ನ ತರಲಿ ಅಂತ ಫ್ರೀಡಂ ಟಿವಿ ಹಾರೈಸ್ತಾ ಇದೆ. ಇವತ್ತಿನ ಮೊದಲ ಸುದ್ದಿ, ಗೌರಿ ಗಣೇಶ ಹಬ್ಬದ ಗಿಫ್ಟ್ ಒಂದು ಬರ್ತಾ ಇದೆ. ಗಣೇಶನ ಚತುರ್ಥಿ ದಿನವೇ ನಿಮ್ಮ ಖಾತೆಗೆ ಹಣ ಬೀಳುತ್ತಾ? ಇಂದೇ ನಿಮ್ಮ ಖಾತೆಗೆ ಬೀಳಲಿದೆ ಗೃಹಲಕ್ಷ್ಮಿಯ ಹಣ. ಫಲಾನುಭವಿಗಳ ಖಾತೆಗೆ 22ನೇ ಕಂತಿನ ಹಣ. ಗೃಹಲಕ್ಷ್ಮಿಯರೇ, ಇವತ್ತಿನ ದಿನ ಅಥವಾ ಒಂದು ಕಂತಿನ 22ನೇ ಕಂತಿನ ಹಣ ಬರುತ್ತಾ? ಹಿಂದೆ ನಿಮ್ಮ ಖಾತೆಗೆ ಬೀಳಲಿದೆ ಗೃಹಲಕ್ಷ್ಮಿ ಹಣ. ಫಲಾನುಭವಿಗಳ ಖಾತೆಗೆ 22ನೇ ಕಂತಿನ ಹಣ. 22ನೇ ಕಂತಿನ 2,000 ರೂಪಾಯಿ ಗೃಹಲಕ್ಷ್ಮಿ ಹಣ ಬಂತ? ನಿಮ್ಮ ಬ್ಯಾಂಕ್ ಖಾತೆಯನ್ನ ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ವರಮಹಾಲಕ್ಷ್ಮಿ ಹಬ್ಬಕ್ಕೂ ಗಿಫ್ಟ್ ಕೊಟ್ಟಿದ್ದ ಸಿದ್ದು ಸರ್ಕಾರ ಈ ಹಬ್ಬಕ್ಕೂ ಕೊಟ್ಟಿರುತ್ತೆ. ಇದೀಗ ಅದೇ ತಂತ್ರಕ್ಕೆ ಮೊರೆ ಹೋಗಿದೆ ಸಿದ್ದು ಸರ್ಕಾರ. ಇಂದು ಗಣಪನ ಹಬ್ಬ, ಗೃಹಲಕ್ಷ್ಮಿ ಹಣ ರಿಲೀಸ್ ಫಿಕ್ಸು, ಸಂದೇಹ ಬೇಡ. ಸರ್ಕಾರದ ಮಹತ್ವಾಕಾಂಕ್ಷೆಯ ಗೃಹಲಕ್ಷ್ಮಿ ಯೋಜನೆ. ಗೃಹಲಕ್ಷ್ಮಿಯರಿಗೆ ಗೌರಿ ಗಣೇಶ ಹಬ್ಬದ ಬಹುದೊಡ್ಡ ಉಡುಗೊರೆ ಅಥವಾ ಕೊಡುಗೆ. ಗೃಹಲಕ್ಷ್ಮಿಯರೇ, ಈ ಹಿಂದೆಯೂ ಕೂಡ ಹಬ್ಬದ ದಿನಾನೇ 2,000 ಹಣ ಹಾಕಿತ್ತು ಖಾತೆಗೆ, ಫಲಾನುಭವಿಗಳ ಖಾತೆಗೆ. ಇವತ್ತು ಗೌರಿ ಗಣೇಶನ ಹಬ್ಬ. ಈ ಸಂದರ್ಭದಲ್ಲಿ ಮನೆಯ ಗೃಹಲಕ್ಷ್ಮಿಯರಿಗೆ ಬೇರೆ ಬೇರೆ ಕೆಲಸ ಕಾರ್ಯಗಳಿರುತ್ತವೆ. ದುಡ್ಡು ಖರ್ಚು ಮಾಡಿ ಮಾಡಬಹುದಾದಂಥ ಕೆಲಸ ಕಾರ್ಯಗಳು. ಕುಟುಂಬಸ್ಥರು ಬಂದಿರ್ತಾರೆ, ಮಕ್ಕಳು ಮೊಮ್ಮಕ್ಕಳು ಎಲ್ಲರ ಜೊತೆ ಕುಟುಂಬದವರು ಒಂದು ಬೇರೆ ತರಹದ ಸಂಭ್ರಮ ಇರುತ್ತೆ. ಸೊ ಹಾಗಾಗಿ ಗೃಹಿಣಿಯರ ಅಥವಾ ಗೃಹಲಕ್ಷ್ಮಿಯರ ಖಾತೆಯಲ್ಲಿ ಸ್ವಲ್ಪ ಹಣ ಜಮಾ ಆದರೆ ಚೆನ್ನಾಗಿರುತ್ತೆ ಅನ್ನೋದು ಸಾಕಷ್ಟು ಗೃಹಿಣಿಯರು ಬಯಸುವಂಥ ವಿಚಾರ. ಹಾಗಾಗಿ ಸರ್ಕಾರ ಏನು ಮಾಡುತ್ತೆ, 2,000 ಉಚಿತ ಹಣವನ್ನು ಹಬ್ಬದ ದಿವಸಗಳಲ್ಲಿ ಕೊಟ್ಟರೆ ಸ್ವಲ್ಪ ಗೃಹಲಕ್ಷ್ಮಿಯರು ಸಂತೋಷದಲ್ಲಿರ್ತಾರೆ. 22ನೇ ಕಂತಿನ 2,000 ರೂಪಾಯಿ ಗೃಹಲಕ್ಷ್ಮಿ ಹಣ ಬಂತ? ನಿಮ್ಮ ಬ್ಯಾಂಕ್ ಖಾತೆಯನ್ನು ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ವರಮಹಾಲಕ್ಷ್ಮಿ ಹಬ್ಬಕ್ಕೂ ಕೂಡ
ಇದೇ ತರಹ ಸರ್ಪ್ರೈಸ್ ಗಿಫ್ಟನ್ನು ಕೊಟ್ಟಿತ್ತು ಸರ್ಕಾರ. ಇದೀಗ ಅದೇ ತಂತ್ರಕ್ಕೆ ಮೊರೆ ಹೋಗಿದೆ ಸಿದ್ದು ಸರ್ಕಾರ. ಇಂದು ಗಣಪನ ಹಬ್ಬ, ಗೃಹಲಕ್ಷ್ಮಿ ಹಣ ರಿಲೀಸು ಫಿಕ್ಸು. ಸರ್ಕಾರದ ಮಹತ್ವಾಕಾಂಕ್ಷೆಯ ಗೃಹಲಕ್ಷ್ಮಿ ಯೋಜನೆ ಅದು. ಸೊ ಹಾಗಾಗಿ ಇವತ್ತು ನಿಮ್ಮ ಖಾತೆಗಳಲ್ಲಿ ಹಣ ಬಂದಿದೆಯಾ ಅಂಥೇಳಿ ಚೆಕ್ ಮಾಡಿಕೊಳ್ಳೋದು ಒಳ್ಳೆಯದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.